Comparing ratio representing on graph. Algebraic solution. Comparing ratio a1 by a2 ನಾಟ್ ಈಕ್ವಲ್ b1 by b2. ಆಗ ಗ್ರಾಫಲ್ಲಿ ಇಂಟರ್ಸೆಕ್ಟಿಂಗ್ ಈ ರೀತಿ ಅಂದರೆ ನಾಟ್ ಈಕ್ವಲ್ ಬಂದರೆ ಇಂಟರ್ಸೆಕ್ಟಿಂಗ್ ಈಚ್ ಥರ ಆಗ್ತದೆ ಅದು ಗ್ರಾಫಿಕಲಲ್ಲಿ. ಮತ್ತು ಆಲ್ಜಿಬ್ರಿಕ್ ಸೊಲ್ಯೂಷನ್ ಅಂದರೆ ಯೂನಿಕ್ ಸೊಲ್ಯೂಷನ್. ಅದೇ a1 by a2 ಈಕ್ವಲ್ b1 by b2 ಈಕ್ವಲ್ c1 by c2 ಮೂರು ಸಹ ಈಕ್ವಲ್ ಇದ್ದರೆ ಇದು ಕೋಇನ್ಸಿಡೆಂಟ್ ಟೈಮ್ ಇನ್ಫಿನಿಟಿ ಸೊಲ್ಯೂಷನ್ ಯಾವ ಟೈಪ್ ಬರ್ತದೆ ಅಂದರೆ ಇದು ಇನ್ಫಿನಿಟಿ ಸೊಲ್ಯೂಷನ್ ಆಗ್ತದೆ. ಇದು ಕೋಇನ್ಸಿಡೆಂಟ್ ಲೈನ್ ಸಿಗ್ತದೆ ನಿಮಗೆ ಇದರಲ್ಲಿ ಗ್ರಾಫಿಕಲಿ ನೋಡುವಾಗ. ಇದರಲ್ಲಿ ಇನ್ಫಿನಿಟಿ ಸೊಲ್ಯೂಷನ್ ಬರ್ತದೆ. ಅದೇ a1 by a2 ಈಕ್ವಲ್ b1 by b2 ನಾಟ್ ಈಕ್ವಲ್ c1 by c2. ಆಗ ಗ್ರಾಫಿಕಲಿ ಪ್ಯಾರಲಲ್ ಲೈನ್ ಸಿಗ್ತದೆ. ಮತ್ತು ಇದರಲ್ಲಿ ನೋ ಸೊಲ್ಯೂಷನ್. ಆಲ್ಜಿಬ್ರಿಕ್ ಸೊಲ್ಯೂಷನಲ್ಲಿ ನೋ ಸೊಲ್ಯೂಷನ್. ಇದು ನೆನಪಿಡಬೇಕು. ಚೆಕ್ ಗ್ರಾಫಿಕಲಿ s plus 3y equal 6, 2x minus 3y equal 12. Equation 1 and equation 2 ಇದೆರಡು is consistent if solve them graphically. ನಾವು ಗ್ರಾಫಿಕಲ್ ಆಗಿ ಸಾಲ್ವ್ ಮಾಡಬೇಕು. ಆಗ s plus 3y equal 6. ಆಗ 3y ಅಂದರೆ 6 minus x ಅಂತ ಬರಿಬೋದು. ಆಗ y ಅಂದರೆ 6 minus x by 3 ಅಂತ. ಈಗ ನಾವು ಸೆಕೆಂಡ್ ಒನ್ ಸಹ ಹಾಗೆ 2x minus 3y equal 12 ಅಂದರೆ 3y minus 2 equal 2x minus 12. y is equal to 2x minus y by 3 ಅಂತ. 2x minus 12 by 3 ಅಂತ. ಅದನ್ನು ಗ್ರಾಫಿಕಲ್ ಆಗಿ ತೋರಿಸುವಾಗ ನಮಗೆ ಎಕ್ಸಿನ ವ್ಯಾಲ್ಯೂ ನಾವು ಈ ರೀತಿ ಮಾಡ್ಬೋದು. ಅಂದರೆ ಈಗ ಇಕ್ವೇಷನ್ ಎಕ್ಸಿನ ವ್ಯಾಲ್ಯೂ 0 ಆದಾಗ ಇಷ್ಟು, ಎಕ್ಸಿನ ವ್ಯಾಲ್ಯೂ 6 ಇರುವಾಗ ಇಷ್ಟು ಅಂತ. ಆಗ ನಮಗೆ y ಇದು ವ್ಯಾಲ್ಯೂ ಸಿಗಬೇಕಾದ್ರೆ y ಇದು ಫಾರ್ಮುಲಾ ಯಾವ ರೀತಿ ಬರ್ತದೆ 6 minus x by 3 ಅಂತ. x 0 ಇರುವಾಗ y 6 minus x ಇದ್ದಲ್ಲಿ 0 ಹಾಕಿ by 3 ಅಂದರೆ y 2 ಬರ್ತದೆ. x 0 ಇರುವಾಗ y 2 ಬರ್ತದೆ. x 6 ಇರುವಾಗ y equal 6 minus 6 divided by 3. ಆಗ 0 minus 3 ಅಂದರೆ 0. ಆಗ ನಮಗಿಂತ ಬರ್ತದೆ 6 ಇರುವಾಗ ಇದು 0 ಬರ್ತದೆ. ಇದು ಫಸ್ಟ್ ಇಕ್ವೇಷನ್. ಈಗ ಸೆಕೆಂಡ್ ಇಕ್ವೇಷನ್ ಯಾವುದು 2x minus 3y equal 12 ಅಂತ. ಆಗ y is equal to 2x minus 12 by 3. ಆಗ ಇದರಲ್ಲಿ x 0 ಬರುವಾಗ y ಎಷ್ಟು ಅಂತ ಇಲ್ಲಿ x ಇದ್ದ ಕಡೆ 0 ಹಾಕಿದರೆ -12 by 3 ಬರ್ತದೆ. ಆಗ y ಅಂದರೆ -4. ಅದೇ y x 3 ಇರುವಾಗ ಇಲ್ಲಿ 3 2 6 -12 by 3 ಆಗ -2 ಬರ್ತದೆ. y equal -2 ಬರ್ತದೆ. ಈಗ ಇದು ನಾವು ಗ್ರಾಫಿಕಲಿ ಇದನ್ನು ರೆಪ್ರೆಸೆಂಟೇಷನ್ ಮಾಡಬೇಕು. ಈಗ ಗ್ರಾಫಿಕಲಿ ಅಂದರೆ ಈ ರೀತಿ ಬರೀಬೇಕು ನಾವು 0 1 2 3 4 5 6 ಪ್ಲಸ್ ಅಂತ ಈ ಸೈಡ್ ಪ್ಲಸ್ 6 ತನಕ, ಈ ಸೈಡ್ ಮೈನಸ್, ಈ ಸೈಡ್ ಮೈನಸ್. ನಾವು ಗ್ರಾಫ್ ಮಾಡುವಾಗ ಲೈನ್ ಸಿಂಗಲ್ ಆಗಿ ಎಳಿಬೇಕು, ಡಬಲ್ ಲೈನ್ ಎಳಿಬಾರ್ದು. ಡಾಟ್ ಸಣ್ಣದಾಗಬೇಕು. ಆಮೇಲೆ ಇದು ಎಸ್ ಫಸ್ಟ್ ಒನ್ ಇದೆ ಎಂಥದ್ದು 0 ಇರುವಾಗ 2 ಅಂತ. ಆಗ ನಾವು 0ದಲ್ಲಿ ಎಕ್ಸ್ ಆ್ಯಕ್ಸಿಸ್ ಫಸ್ಟ್ ನಂಬರ್ ಯಾವಾಗ ಸಹ ಇದು y 2 ಅಂತ. ಹಾಗೆ ಇಲ್ಲಿ ಡಾಟ್ ಬರ್ತದೆ. ಅದೇ ಮತ್ತು ನೆಕ್ಸ್ಟ್ ಇದು 6 0 ಫಸ್ಟ್ ಇಕ್ವೇಷನ್ s plus 3y ಇದು. ಆಗ ನಾವು 6 ಫಸ್ಟ್ ಎಕ್ಸ್ ಆ್ಯಕ್ಸಿಸ್ ಬರ್ತದೆ, 0 y ಆ್ಯಕ್ಸಿಸ್. ಆಗ ನಮಗೆ 6 ಮತ್ತು 0 ಇಲ್ಲಿ ಬರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್ದು ಈ ರೀತಿ ಬರ್ತದೆ. x 0 ಇರುವಾಗ y -4, x 3 ಇರುವಾಗ y -2 ಅಂತ. -2 ಕೆಳಗೆ ಬರ್ತದೆ. ಆಗ x 0 ಇರುವಾಗ y -4 ಅಂತ ಇಲ್ಲಿ ಆಗ್ತದೆ x ಇದು. ಮತ್ತು x 3 ಇರುವಾಗ ಆಗ ಇದು y -2, ಇಲ್ಲಿ 3 ಇರುವಾಗ ಇದು -2 ಅಂತ ಬರ್ತದೆ y. ಈ ರೀತಿ ಬರೀಬೇಕು. ಆಮೇಲೆ ಇದನ್ನು ನಾವು ಸ್ಟ್ರೇಟ್ ಲೈನಾಗಿ ಎಳೆಯುವಾಗ ಇದು ಎರಡು ಜಾಯಿನನ್ನು ಇಲ್ಲಿ ಒಂದು ನಮಗೆ ಪಾಯಿಂಟಿಗೆ ಮೀಟ್ ಆಗ್ತದೆ. ಇಲ್ಲಿ ಸಹ ಹಾಗೆ ಇದು ಎರಡು ಲೈನ್ ಸಹ ಒಂದೇ ಪಾಯಿಂಟಲ್ಲಿ ಮೀಟ್ ಆಗ್ತದೆ. ಆಗ ಇದು ಈ ಪಾಯಿಂಟ್ 6 ಮತ್ತು 0 ಇಂಟರ್ಸೆಕ್ಟಿಂಗ್ ಆಗುವ ಪಾಯಿಂಟ್. ಅದು 6 ಆ್ಯಂಡ್ 0. ಇದಕ್ಕೆ ಇಕ್ವೇಷನ್ ಇದು ಯಾವ ಇಕ್ವೇಷನ್ ಫಸ್ಟ್ ಒನ್ ಇಕ್ವೇಷನ್ s plus 3y ಇದು ಸೆಕೆಂಡ್ ಒನ್ ಇಕ್ವೇಷನ್ 2x minus 3y ಅಂತ. ಈಗ ನಾವು ಲಾಸ್ಟ್ಗೆ ಈ ರೀತಿ ಬರೀಬೇಕು. ಬೋತ್ ಲೈನ್ ಆರ್ ಇಂಟರ್ಸೆಕ್ಟಿಂಗ್ ಅಟ್ ದ ಪಾಯಿಂಟ್ 6 0 ಅಲ್ಲಿ ಇಂಟರ್ಸೆಕ್ಟಿಂಗ್ ಆಗ್ತದೆ. ದೇರ್ ಫೋರ್ ಸೊಲ್ಯೂಷನ್ ಆಫ್ ದ ಇಕ್ವೇಷನ್ ಅವರಿಂತ ಕೇಳಿದ್ದು ನಮ್ಮ ಹತ್ರ ಸೊಲ್ಯೂಷನ್ ಇಷ್ಟಂತ. x is equal to 6 ಇಲ್ಲಿ ಇಂಟರ್ಸೆಕ್ಟ್ ಆಗ್ತದೆ. ಆಗ ಸೊಲ್ಯೂಷನ್ s is equal to 6 y is equal to 0 ಅಂತ ಈ ರೀತಿ ಬರೀಬೇಕು. ದೇರ್ ಫೋರ್ ಇಕ್ವೇಷನ್ ಆರ್ ಕನ್ಸಿಸ್ಟೆಂಟ್ ಪೇರ್ ಅಂತ.